ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿ ಹಗೂರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಲಂಚ್ ಬಾಕ್ಸು ಎಲ್ಲದಕ್ಕೂ ಮಾಡಿಕೊಂಡು ತಿನ್ಬೋದು. ಟ್ರೈ ಮಾಡಿ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು. ಸಾಸಿವೆ ಸಿಡಿದ ನಂತರ ಕಡಲೆ ಬೀಜ 2ರಿಂದ 3 ಚಮಚದಷ್ಟು. ಕಡಲೆ ಬೀಜ ಕೆಂಪಾಗಬೇಕು. ಕಡಲೆ ಬೀಜ ಕೆಂಪಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು, ಹಸಿರು ಮೆಣಸಿನ್ಕಾಯಿ, ಅರಿಶಿನ ಸ್ವಲ್ಪ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದೆಲ್ಲ ಬೇಯೋಷ್ಟರಲ್ಲಿ ಇದಕ್ಕೆ ಬೇರೆ ಸ್ಟೆಪ್ಗಳನ್ನ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೋಬೋದು. ಅವಲಕ್ಕಿ 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟಿದೆ. ಗಟ್ಟಿ ಅವಲಕ್ಕಿ ಉಪಯೋಗ ಮಾಡಿರೋದು. ಅವಲಕ್ಕಿನ 1ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಅವಲಕ್ಕಿನ ತೊಳೆದ ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದು ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಬೇಕು. ಫ್ರೆಶ್ ಆಗಿರೋ ನೀರನ್ನ ಹಾಕೊಂಡ್ಮೇಲೆ 5 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. 5 ನಿಮಿಷಕ್ಕಿಂತ ಜಾಸ್ತಿ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಅವಲಕ್ಕಿ ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ, ಉದುರುದ್ರಾಗಾಗಿದೆ. ಲಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ರುಚಿಯೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಲಿ ಅಂತ ಕೈಯಲ್ಲೇ ಚೆನ್ನಾಗಿ ಹಗುರವಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಅವಲಕ್ಕಿ ಮುರಿಯೋದಿಲ್ಲ. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀರು, ಒಂದು 3ರಿಂದ 4 ಚಮಚದಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋದ್ರಿಂದ ಅವಲಕ್ಕಿಯಲ್ಲಿ ತೇವಾಂಶ ಇರುತ್ತೆ, ಡ್ರೈನೆಸ್ ಬರಲ್ಲ. ಮಾಡಿಟ್ಟ ನಂತರ ಕೂಡ ಅಥವಾ ಲಂಚ್ ಬಾಕ್ಸ್ ತೊಗೊಂಡ್ರೆ ಮಧ್ಯಾಹ್ನದವರೆಗೂ ಕೂಡ ಅವಲಕ್ಕಿಯಲ್ಲಿ ಡ್ರೈನೆಸ್ ಬರಲ್ಲ, ಒಣ ಬರಲ್ಲ, ಫ್ರೆಶ್ ಆಗೇ ಇರುತ್ತೆ. ಅವಲಕ್ಕಿಗೆ ಉಪ್ಪು ಹುಳಿ ಎಲ್ಲ ಹಾಕಿ ಸೇರಿಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲಿಸ್ಕೋಬೇಕು. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 2ರಿಂದ 3 ನಿಮಿಷ ಅವಲಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು, ಹಗುರವಾಗಿ ಕಲಿಸ್ಕೋಬೇಕು. ಈಗ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಇಷ್ಟ ಇದ್ದರೆ ಇದಕ್ಕೆ ಹಸಿ ತೆಂಗಿನ ತುರಿ ಕೂಡ ಹಾಕ್ಕೋಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.